ಹಾ, ಎಲ್ಲಿದ್ದೀರಪ್ಪ ಡ್ರೈವಿಂಗ್ ಲವರ್ಸ್? ಸಿ ಐ ಎಸ್ ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಒಳಗಡೆ 1200 ಅಧಿಕ ಡ್ರೈವರ್ ಹುದ್ದೆಗಳನ್ನ ಕಾಲ್ ಫಾರ್ಮ್ನ ಮಾಡಿದ್ರೆ ನಿಮ್ದು ಫಿಸಿಕಲ್ ಡೇಟ್ ಕೂಡ ಬಿಟ್ಟಿದಾರ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಬಿಟ್ಟಿದಾರ, ಅದರ ಜೊತೆಗೆ ಟ್ರೇಡ್ ಟೆಸ್ಟ್ ಕೂಡ ಇರ್ತದ. ಸೊ ಇವನ್ನೆಲ್ಲ ಪಾಸ್ ಆಗ್ಬೇಕಂತಂದ್ರೆ ಬಾಯ್ಸಿಗೆ ಬಂದ್ಬಿಟ್ಟು 167 ಸೆಂಟಿಮೀಟರ್ ಬಾಯ್ಸಿಗೆ ಮಾತ್ರ ಇದರಲ್ಲಿ ಡ್ರೈವರ್ಗೆ ಅವಕಾಶ ಇತ್ತು. 167 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಚೆಸ್ಟ್ ನಾರ್ಮಲಿ 18-85 ಬೇಕಾಗುತ್ತೆ. ಇದೇ ತಿಂಗಳ ಸೆಪ್ಟೆಂಬರ್ 15ನೇ ತಾರೀಕಿಗೆ ನಿಮ್ಮ ಫಿಸಿಕಲ್ ಕೂಡ ಕಂಡಕ್ಟ್ ಅನ್ನ ಮಾಡ್ತಾ ಇದ್ರ. ಅದು ಬಂದ್ಬಿಟ್ಟು ತುಮಕೂರು ರೋಡ್ ಹತ್ತಿರ. ಸೊ ಇಲ್ಲಿ ಬಂದ್ಬಿಟ್ಟು ರನ್ನಿಂಗ್ ಇರ್ತದ, 800 ಮೀಟರ್ ರನ್ನಿಂಗ್ ಇರ್ತೈತಿ 3 ನಿಮಿಷ 15 ಸೆಕೆಂಡ್ ನಲ್ಲಿ. ಅದೇ ತರನಾಗಿ ಹೈ ಜಂಪ್ ಮತ್ತು ಲಾಂಗ್ ಜಂಪ್ ಕೂಡ ಇರ್ತೈತಿ. ಅದರ ಜೊತೆಗೆ ಡ್ರೈವಿಂಗ್ ಡಾಕ್ಯುಮೆಂಟ್ ಗಳು ಬಂದ್ಬಿಟ್ಟು SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಹೆವಿ ಮೋಟಾರ್ ವೆಹಿಕಲ್, ಅದರ ಜೊತೆಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ವಿತ್ ಏನಿಲ್ಲ ಅಂತಂದ್ರು 15-20 ಪಾಸ್ಪೋರ್ಟ್ ಸೈಜ್ ಫೋಟೋ, ಅದರ ಜೊತೆಗೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತಾ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಟ್ರೇಡ್ ಟೆಸ್ಟ್ ನಲ್ಲಿ ಏನಿರ್ತಪ್ಪ ಅಂತಂದ್ರೆ ಟ್ರೇಡ್ ಟೆಸ್ಟ್ಗೆ ಲೈಟ್ ಮೋಟಾರ್ ವೆಹಿಕಲ್ ಅಂದ್ರೆ LMU ಗೆ 50 ಮಾರ್ಕ್ಸ್ ಇರುತ್ತೆ. ಹೆವಿ ಮೋಟರ್ಗೆ ಕೂಡ 50 ಮಾರ್ಕ್ಸ್ ಇರ್ತೈತಿ. 25 ತಗೊಂಡ್ರೆ ನೀವು ಕ್ವಾಲಿಫೈ ಆಗ್ತೀರಾ. ಅದರ ಜೊತೆಗೆ ನಾರ್ಮಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಕೇಳ್ತಾರ, ಆ ಕ್ವಶನ್ಸ್ ಕೂಡ ಪಾಸ್ ಮಾಡ್ಕೊಳ್ಳೇಬೇಕು. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಅಡ್ಮಿಟ್ ಕಾರ್ಡ್ ನಾಳೆ ಅಥವಾ ಇವತ್ತು ಬರುವಂತ ಚಾನ್ಸಸ್ ಇದೆ. ಬಂದ ತಕ್ಷಣ ಅದು ಕೂಡ ಅಪ್ಡೇಟ್ ಅನ್ನು ಕೊಡ್ತೀನಿ. ಯಾರೆಲ್ಲ ಡ್ರೈವರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದ್ರಲ್ಲ, ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಎಸ್ ಸರ್ ಐ ಆಮ್ ನಾ ಡ್ರೈವರ್ ಅಪ್ಲಿಕೇಶನ್ ಗಳನ್ನ ಹಾಕಿದ್ದೀನಿ ಅಂತ ಹೇಳಿ ಕಮೆಂಟ್ ಅನ್ನ ಹಾಕಿ. ಇದಕ್ಕೂ ಹೆಚ್ಚಿನ ಮಾಹಿತಿಯನ್ನ ನನ್ನ HJ ಪ್ಯಾರಾಮೀಟರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಟ್ಟಿದ್ದೀನಿ. ಹೋಗಿ ಒಂದ್ಸರಿ ವಿಸಿಟ್ ಕೊಟ್ಟು ಆ ಮಾಹಿತಿಯನ್ನ ತಿಳಿದುಕೊಳ್ಳಿ. ಕರ್ನಾಟಕದ ಎಲ್ಲ ಡ್ರೈವಿಂಗ್ ಲವರ್ಸ್ ಗಳಿಗೆ ಈ ವಿಡಿಯೋನ ತಪ್ಪದೇನೆ ಶೇರ್ನ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಈ ಸರಿ ಪಕ್ಕ ವರದಿ ಹಾಕಿ ಹಾಕೋಣ. ಜೈ ಹಿಂದ್, ಜೈ ಕರ್ನಾಟಕ.